ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವೀಕ್ಷಕರೆಲ್ಲರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನಲ್. ಇಂದಿನ ನಮ್ಮ ಗುರಿ ಪ್ರಖ್ಯಾತ ನಾಟಕಕಾರ ವಿಲಿಯಂ ಶೇಕ್ಸ್ಪಿಯರ್ ಅವರ ಅತ್ಯಂತ ಪ್ರಸಿದ್ಧ ನಾಟಕ ಆಸ್ ಯು ಲೈಕ್ ಇಟ್ನ ಪ್ರತಿಯೊಂದು ಅಂಶವನ್ನು ಅಂದ್ರೆ ಪಾತ್ರಗಳನ್ನು ಮತ್ತು ಅಂಕಗಳನ್ನು ವಿವರವಾಗಿ ಕಲಿಯುವುದು. ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಕೇವಲ ಕಥೆ ಬರೆದರೆ ಸಾಲದು, ಈ ರೀತಿಯ ವಿಶ್ಲೇಷಣೆ ಬರೆದರೆ ಮಾತ್ರ ಹೆಚ್ಚು ಅಂಕ ಗಳಿಸಲು ಸಾಧ್ಯ. ಹಾಗಾದರೆ ನೇರವಾಗಿ ವಿಷಯಕ್ಕೆ ಬರೋಣ. ಮೊದಲಿಗೆ ಇಂಟ್ರೊಡಕ್ಷನ್. ಶೇಕ್ಸ್ಪಿಯರ್ ಬರೆದ ಆಸ್ ಯು ಲೈಕ್ ಇಟ್ ಒಂದು ಅತ್ಯುತ್ತಮ ಪ್ಯಾಸ್ಟೋರಲ್ ಕಾಮಿಡಿ, ಅಂದ್ರೆ ಗ್ರಾಮೀಣ ಅಥವಾ ಅರಣ್ಯ ಹಿನ್ನೆಲೆಯ ಹಾಸ್ಯ ನಾಟಕ. ಸುಮಾರು 1599ರಿಂದ 1600ರ ಸುಮಾರಿಗೆ ರಚಿತವಾದ ಈ ನಾಟಕ ಪ್ರೇಮ, ವನವಾಸ ಮತ್ತು ಗುರುತಿನ ಹುಡುಕಾಟವನ್ನು ಅನ್ವೇಷಿಸುತ್ತದೆ. ಇದರ ಕಥೆ ಸ್ವಲ್ಪ ಮಟ್ಟಿಗೆ ರಾಜನ ಆಸ್ಥಾನದಲ್ಲಿ ಮತ್ತು ಹೆಚ್ಚಾಗಿ ಆರ್ಡೆನ್ ಕಾಡಿನಲ್ಲಿ ಅಂದ್ರೆ ಫಾರೆಸ್ಟ್ ಆಫ್ ಆರ್ಡೆನ್ನಲ್ಲಿ ನಡೆಯುತ್ತದೆ. ಕೃತಕ ಆಸ್ಥಾನ ಜೀವನ ಮತ್ತು ಪ್ರಕೃತಿಯ ಸರಳತೆಯನ್ನು ಶೇಕ್ಸ್ಪಿಯರ್ ಇಲ್ಲಿ ಎತ್ತಿ ತೋರಿಸಿದ್ದಾರೆ. ನಿಜ. ರೊಸಾಲಿಂಡ್ ಎಂಬ ದಿಟ್ಟ ನಾಯಕಿ ಗಂಡಸಿನ ವೇಷ ಧರಿಸುವುದು ಇಲ್ಲಿನ ಪ್ರಮುಖ ಅಂಶ. ನೋಡಿ, ಈ ಪ್ಯಾಸ್ಟೋರಲ್ ಕಾಮಿಡಿ ಎಂಬ ಪದವನ್ನು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ಬಳಸಬೇಕು. ಏಕೆಂದರೆ ಇದು ಕೇವಲ ಕಾಡಿನ ಕಥೆಯಲ್ಲ. ಇಂದಿನ ಕಾಲದಲ್ಲಿ ಜನರು ಕೆಲಸದ ಒತ್ತಡದಿಂದ ಪಾರಾಗಲು ಡಿಜಿಟಲ್ ಡಿಟಾಕ್ಸ್ ಅಂತ ಹೇಳಿ ಕಾಡಿಗೆ, ರಿಸಾರ್ಟ್ಗಳಿಗೆ ಹೋಗ್ತಾರಲ್ಲ, ಹಾಗೆ ಆಸ್ಥಾನದ ಭ್ರಷ್ಟಾಚಾರ, ಅಧಿಕಾರದ ದಾಹದಿಂದ ಬೇಸತ್ತ ಪಾತ್ರಗಳು ಆಲ್ಡನ್ ಕಾಡಿಗೆ ಬಂದು ತಮ್ಮ ಸ್ವಾತಂತ್ರ್ಯವನ್ನು ಕಂಡುಕೊಳ್ಳುತ್ತವೆ. ಓಹೋ, ಇದು ರೆನೆಸಾನ್ಸ್ ಹ್ಯೂಮನಿಸಂ ಅಂದರೆ ನವೋದಯ ಮಾನವತಾವಾದವನ್ನು ಪ್ರತಿಬಿಂಬಿಸುತ್ತದೆ. ಬೇಸಿಕಲಿ ಕಟ್ಟುಪಾಡುಗಳಿಗಿಂತ ಮನುಷ್ಯನ ಸ್ವಾತಂತ್ರ್ಯ ಮತ್ತು ನಿಸರ್ಗದೊಂದಿಗಿನ ಒಡನಾಟಕ್ಕೆ ಹೆಚ್ಚಿನ ಬೆಲೆ ಕೊಡುವುದು. ಬಹಳ ಸುಂದರವಾದ ಹೋಲಿಕೆ. ಡಿಜಿಟಲ್ ಡಿಟಾಕ್ಸ್ ಎನ್ನುವುದು ವಿದ್ಯಾರ್ಥಿಗಳಿಗೆ ಸುಲಭವಾಗಿ ನೆನಪಿನಲ್ಲಿ ಉಳಿಯುತ್ತದೆ. ಓವರಾಲ್ ಸಮ್ಮರಿ. ಕಥೆಯ ಒಟ್ಟಾರೆ ಸಾರಾಂಶ ಈಗಿದೆ. ಸರಿ. ಡ್ಯೂಕ್ ಫ್ರೆಡ್ರಿಕ್ ಆಸ್ಥಾನದಿಂದ ರೋಸಾಲಿಂಡ್ ಉಚ್ಚಾಟನೆಗೊಳ್ಳುತ್ತಾಳೆ. ಅವಳು ಸಿಲಿಯಾ ಮತ್ತು ಟಚ್ಸ್ಟೋನ್ ಜೊತೆ ಆರ್ಡೆನ್ ಕಾಡಿಗೆ ಓಡಿ ಹೋಗುತ್ತಾಳೆ. ಅಣ್ಣ ಆಲಿವರ್ನಿಂದ ಶೋಷಿತನಾದ ಒರ್ಲ್ಯಾಂಡೋ ಕೂಡ ಕಾಡಿಗೆ ಬರುತ್ತಾನೆ. ಕಾಡಿನಲ್ಲಿ ರೊಸಾಲಿಂಡ್ ಗ್ಯಾನಿಮೀಡ್ ಆಗಿ ವೇಷಧರಿಸಿ ಒರ್ಲ್ಯಾಂಡೋನ ಪ್ರೀತಿಯನ್ನು ಪರೀಕ್ಷಿಸುತ್ತಾಳೆ. ಕಾಡು ಎಲ್ಲರನ್ನೂ ಬದಲಾಯಿಸುತ್ತದೆ. ಕೊನೆಯಲ್ಲಿ ಹಲವು ವಿವಾಹಗಳೊಂದಿಗೆ ಡ್ಯೂಕ್ ಫ್ರೆಡ್ರಿಕ್ನ ಪಶ್ಚಾತ್ತಾಪದೊಂದಿಗೆ ಕಥೆ ಸುಖಾಂತ್ಯವಾಗುತ್ತದೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನಂದ್ರೆ ಗೊತ್ತಾ, ಪ್ರತಿಯೊಬ್ಬರೂ ಕಾಡಿಗೆ ಬರುವುದು ಅನಿವಾರ್ಯತೆಯಿಂದ, ಆದರೆ ಅಲ್ಲಿಂದ ಅವು ಹಿಂತಿರುಗುವುದು ಸಂಪೂರ್ಣವಾಗಿ ಬದಲಾದ ಹೊಸ ಮನುಷ್ಯರಾಗಿ. ಪ್ರೀತಿಯು ಸಂಘರ್ಷದ ಮೇಲೆ ಹೇಗೆ ವಿಜಯ ಸಾಧಿಸುತ್ತದೆ ಎಂಬುದೇ ಈ ಕಥೆಯ ಸಾರಾಂಶ. ಖಂಡಿತ. ಸರಿ, ಈಗ ನಾಟಕದ ಜೀವಾಳವಾಗಿರುವ ಪಾತ್ರಗಳ ಬಗ್ಗೆ ತಿಳಿಯೋಣ. ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ರಿಲೇಶನ್ಶಿಪ್. ಇದರಲ್ಲಿ ಮೊದಲನೆಯ ತಲೆಬರಹ ರೋಸಾಲೆಂಡ್. ಬಹಳ ಮುಖ್ಯವಾದ ಪಾತ್ರ. ಕಥೆಯ ಕೇಂದ್ರಬಿಂದು ರೋಸಾಲೆಂಡ್. ಆರ್ಲ್ಯಾಂಡೋ ಮೇಲಿನ ಅವಳ ಪ್ರೀತಿಯೇ ಕಥೆಯ ಆಧಾರ. ಗ್ಯಾನಿಮೀಡ್ ವೇಷದಲ್ಲಿ ಅವಳು ಬುದ್ಧಿವಂತಿಕೆಯಿಂದ ಪ್ರೀತಿಯನ್ನು ಪರೀಕ್ಷಿಸುತ್ತಾಳೆ. ಅವಳು ಆದರ್ಶ ಪ್ರೇಮ ಮತ್ತು ಸಾಮರಸ್ಯದ ಸಂಕೇತ. ಹೌದು. ಅದೇ ನನಗೊಂದು ಪ್ರಶ್ನೆ ಇದೆ. ಅವಳು ಯಾಕೆ ನೇರವಾಗಿ ತನ್ನ ಪ್ರೀತಿಯನ್ನು ಹೇಳಿಕೊಳ್ಳುವುದಿಲ್ಲ? ಈ ವೇಷಭೂಷಣದ ಅಗತ್ಯವೇನಿತ್ತು? ಅದೇ ಶೇಕ್ಸ್ಪಿಯರ್ ಅವರ ಬುದ್ಧಿವಂತಿಕೆ. ರೊಸಾಲಿಂಡ್ ಕೇವಲ ಪ್ರೇಮಿಯೇ ಅಲ್ಲ, ಅವಳು ಇಡೀ ಕಥೆಯನ್ನು ನಿಯಂತ್ರಿಸುವ ಸೂತ್ರಧಾರಿ, ಲೈಕ್ ಎ ಪಪೆಟ್ ಮಾಸ್ಟರ್. ಅಚ್ಚಾ. ಆ ಕಾಲದ ಸಮಾಜದಲ್ಲಿ ಮಹಿಳೆಯರಿಗೆ ತಮ್ಮ ಭಾವನೆಗಳನ್ನು ನೇರವಾಗಿ ಹೇಳುವ ಸ್ವಾತಂತ್ರ್ಯವಿರಲಿಲ್ಲ. ಆದರೆ ಗ್ಯಾನಿಮೀಡ್ ಎಂಬ ಗಂಡಸಿನ ವೇಷ ಅವಳಿಗೊಂದು ರಕ್ಷಾ ಕವಚವನ್ನು ನೀಡುತ್ತದೆ. ಗಂಡಸಿನ ವೇಷದಲ್ಲಿದ್ದಾಗ ಮಾತ್ರ ಅವಳು ಆ ಪುರುಷ ಪ್ರಧಾನ ಸಮಾಜವನ್ನು ವಿಮರ್ಶಿಸಲು ಸಾಧ್ಯವಾಗುವುದು. ಓಹ್, ಕರೆಕ್ಟ್. ಮತ್ತು ಒರ್ಲ್ಯಾಂಡೋನ ಪ್ರೀತಿ ಎಷ್ಟರ ಮಟ್ಟಿಗೆ ನೈಜವಾಗಿದೆ ಎಂದು ಪರೀಕ್ಷಿಸಲು ಸಾಧ್ಯವಾಗುವುದು. ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಡ್ರಾಮ್ಯಾಟಿಕ್ ಐರನಿ ಅಂದರೆ ನಾಟಕೀಯ ವಿಪರ್ಯಾಸ ಎಂಬ ಪದವನ್ನು ಬಳಸಬೇಕು. ಅಂದರೆ ಗ್ಯಾನಿಮೀಡ್ ಯಾರು ಎಂಬುದು ಪ್ರೇಕ್ಷಕರಿಗೆ ಗೊತ್ತು, ಆದರೆ ವೇದಿಕೆಯ ಮೇಲಿರುವ ಒರ್ಲ್ಯಾಂಡೋಗೆ ಗೊತ್ತಿಲ್ಲ ಅಲ್ವಾ? ಇದು ಕಥೆಗೆ ರೋಚಕತೆ ತರುತ್ತದೆ. ಅದ್ಭುತ. ವೇಷಭೂಷಣ ಕೇವಲ ಮುಚ್ಚಿಡಲು ಅಲ್ಲ, ಮುಕ್ತವಾಗಿರಲು ಎಂಬುದು ಈಗ ಸ್ಪಷ್ಟವಾಯಿತು. ಒರ್ಲ್ಯಾಂಡೋ ಇವನು ಅಣ್ಣನಿಂದ ತುಳಿತಕ್ಕೊಳ್ಳಗಾದ ಯುವಕ. ಹೌದು ಪಾಪ. ಕಟ್ಟುವ ಮೂಲಕ ತನ್ನ ಪ್ರೀತಿ ವ್ಯಕ್ತಪಡಿಸುತ್ತಾನೆ. ಅವನ ಶೌರ್ಯವು ಆಲಿವರ್ ಅನ್ನು ಕಾಪಾಡಿದಾಗ ಸಾಬೀತಾಗುತ್ತದೆ. ಕರೆಕ್ಟ್. ಒರ್ಲ್ಯಾಂಡೋ ಪಾತ್ರವು ಆ ಸಹಜವಾದ ಉದಾತ್ತತೆ ಅಂದ್ರೆ ಇನ್ನೇಟ್ ನೊಬಿಲಿಟಿಯನ್ನು ಪ್ರತಿನಿಧಿಸುತ್ತದೆ. ಅಣ್ಣ ಆಲಿವರ್ ಇವನಿಗೆ ಯಾವುದೇ ಶಿಕ್ಷಣ ನೀಡಿರುವುದಿಲ್ಲ, ಆದರೂ ಇವನಿಗೆ ತನ್ನದೇ ಆದ ಒಂದು ಘನತೆ ಇದೆ. ಕಾಡಿನಲ್ಲಿ ರೋಸಾಲಿಂಡ್ನ ಪರೀಕ್ಷೆಗಳ ಮೂಲಕ ಅವನ ಅಪಕ್ವವಾದ ಪ್ರೀತಿ ಪ್ರಬುದ್ಧವಾಗುತ್ತದೆ. ಹೌದು.
ಮುಂದಿನ ಪಾತ್ರ ಸೀಲಿಯಾ. ಇವಳು ರೋಸಾಲಿಂಡ್ನ ನಿಷ್ಠಾವಂತ ತಂಗಿ. ಅಲಿಯೇನಾ ಆಗಿ ವೇಷ ಧರಿಸುತ್ತಾಳೆ. ಕರೆಕ್ಟ್. ಆಲಿವರನ್ನು ಪ್ರೀತಿಸುತ್ತಾಳೆ. ಇವಳು ನಿಷ್ಠೆ ಮತ್ತು ಸ್ನೇಹದ ಸಂಕೇತ. ರೋಸಾಲಿಂಡ್ ಅಷ್ಟು ಪ್ರಬಲ ಪಾತ್ರವಾಗಿರುವಾಗ ಕಥೆಯಲ್ಲಿ ಸೀಲಿಯಾಳ ಪಾತ್ರದ ಮಹತ್ವವೇನು? ನೋಡಿ, ಸೀಲಿಯಾ ಇಲ್ಲದಿದ್ದರೆ ರೋಸಾಲಿಂಡ್ ಪಾತ್ರಕ್ಕೆ ಆಧಾರವೇ ಇರುತ್ತಿರಲಿಲ್ಲ. ರೋಸಾಲಿಂಡ್ ಗಗನದಲ್ಲಿ ಹಾರಾಡುವಾಗ ಅವಳನ್ನು ವಾಸ್ತವಕ್ಕೆ ತರುವ ನೆಲದ ಮೇಲಿನ ಗೆಳತಿ ಸೀಲಿಯಾ. ಟ್ರಿಕ್ ರೋಸಾಲಿಂಡನ್ನು ರಾಜ್ಯದಿಂದ ಉಚ್ಚಾಟಿಸಿದಾಗ ಸೀಲಿಯಾ ಅರಮನೆಯ ಎಲ್ಲಾ ಸುಖವನ್ನು ತ್ಯಜಿಸಿ ಸ್ನೇಹಿತೆಗಾಗಿ ಕಾಡಿಗೆ ಬರುತ್ತಾಳೆ. ಪರೀಕ್ಷೆಯಲ್ಲಿ ತ್ಯಾಗ ಮತ್ತು ನಿಷ್ಕಲ್ಮಶ ಸ್ನೇಹದ ಉದಾಹರಣೆಯಾಗಿ ವಿದ್ಯಾರ್ಥಿಗಳು ಸೀಲಿಯಾಳನ್ನು ಬರೆಯಬೇಕು. ಬಹಳ ಒಳ್ಳೆ ಪಾಯಿಂಟ್. ಆಲಿವರ್ ಇವನು ಆರ್ಲ್ಯಾಂಡೋನ ಕ್ರೂರ ಅಣ್ಣ. ಹೌದು. ಆದರೆ ಕಾಡಿನಲ್ಲಿ ಆರ್ಲ್ಯಾಂಡೋ ಇವನ ಪ್ರಾಣ ಉಳಿಸಿದಾಗ ಇವನು ಸಂಪೂರ್ಣವಾಗಿ ಬದಲಾಗಿ ಸೀಲಿಯಾಳನ್ನು ಪ್ರೀತಿಸುತ್ತಾನೆ. ಆದರೆ ಇಷ್ಟು ಬೇಗ ಒಬ್ಬ ಕ್ರೂರ ವ್ಯಕ್ತಿ ಬದಲಾಗಲು ಸಾಧ್ಯವೇ ಎಂಬ ಅನುಮಾನ ವೀಕ್ಷಕರಿಗೆ ಬರಬಹುದಲ್ವಾ? ಅದು ಸಹಜವಾದ ಅನುಮಾನನೇ. ಆದರೆ ಇಲ್ಲಿ ನಾವು ಆರ್ಡೆನ್ ಕಾಡಿನ ಗುಣವನ್ನ ಅರ್ಥ ಮಾಡಿಕೊಳ್ಬೇಕು. ಆಸ್ಥಾನದಲ್ಲಿರುವಾಗ ಆಲಿವರ್ ಆ ಅಧಿಕಾರ ಮತ್ತು ಆಸ್ತಿಯ ಮದದಲ್ಲಿ ಇರುತ್ತಾನೆ. ನಿಜ. ಆದರೆ ಕಾಡಿನಲ್ಲಿ ಅವನು ಪ್ರಾಣಾಪಾಯಕ್ಕೆ ಸಿಲುಕಿದಾಗ, ತಾನು ದ್ವೇಷಿಸಿದ ತಮ್ಮನೇ ಪ್ರಾಣ ಉಳಿಸಿದಾಗ ಅವನ ಅಹಂಕಾರ ಕರಗಿ ಹೋಗುತ್ತದೆ. ಇದು ಪ್ರಕೃತಿ ಮನುಷ್ಯನ ಗಾಯಗಳನ್ನು ಹೇಗೆ ಗುಣಪಡಿಸುತ್ತದೆ ಎಂಬುದರ ಸಂಕೇತ. ಸೂಪರ್. ಪಾತ್ರಗಳ ಪಟ್ಟಿಯಲ್ಲಿ ಕೊನೆಯ ತಲೆಬರಹ ಟಚ್ ಸ್ಟೋನ್. ಇವನು ಆಸ್ಥಾನದ ವಿದೂಷಕ, ಅಂದ್ರೆ ಕೋರ್ಟ್ ಜಸ್ಟರ್. ಕಾಮಿಕ್ ರಿಲೀಫ್ ನೀಡ್ತಾನೆ. ಆಡ್ರೆ ಎಂಬುವಳನ್ನು ಪ್ರೀತಿಸುತ್ತಾನೆ. ಆಸ್ಥಾನ ಮತ್ತು ಹಳ್ಳಿಯ ಜೀವನ ಎರಡನ್ನೂ ವಿಡಂಬನೆ ಮಾಡುತ್ತಾನೆ. ನಾಟಕಗಳಲ್ಲಿ ವಿದೂಷಕ ಎಂದರೆ ಕೇವಲ ನಗಿಸುವನಲ್ಲ. ಟಚ್ ಸ್ಟೋನ್ ಇಡೀ ನಾಟಕದಲ್ಲಿ ಅತ್ಯಂತ ಬುದ್ಧಿವಂತ ವ್ಯಕ್ತಿ, ಗೊತ್ತಾ? ಹೌದಾ? ಹೌದು. ಅವನು ಹಳ್ಳಿಯವರ ಮೂರ್ಖತನವನ್ನೂ ಗೇಲಿ ಮಾಡುತ್ತಾನೆ, ಅರಮನೆಯವರ ಕೃತಕತೆಯನ್ನೂ ಗೇಲಿ ಮಾಡುತ್ತಾನೆ. ಪರೀಕ್ಷೆಗೆ ಇದು ಬಹಳ ಮುಖ್ಯ. ಟಚ್ ಸ್ಟೋನ್ ಪಾತ್ರವು ಸಮಾಜದ ಲೋಪದೋಷಗಳನ್ನು ಎತ್ತಿ ತೋರಿಸುವ ಕನ್ನಡಿಯಾಗಿದೆ. ಸರಿ, ಆಕ್ಟ್ ವೈಸ್ ಎಕ್ಸ್ಪ್ಲನೇಷನ್. ಹೌದು, ಇದು ಬಹಳ ಮುಖ್ಯ. ಮೊದಲಿಗೆ ಆಕ್ಟ್ 1. ಒರ್ಲ್ಯಾಂಡೋ ಮತ್ತು ಆಲಿವರ್ ನಡುವಿನ ಸಂಘರ್ಷದಿಂದ ನಾಟಕ ಆರಂಭವಾಗುತ್ತದೆ. ಆಲಿವರ್ ತನ್ನ ತಮ್ಮನಿಗೆ ಶಿಕ್ಷಣ ನೀಡದೆ ಅನ್ಯಾಯ ಮಾಡುತ್ತಾನೆ. ಅದೇ ಕೋಪದಲ್ಲಿ ಚಾರ್ಲ್ಸ್ ಎಂಬ ಜಟ್ಟಿ ಜೊತೆ ಕುಸ್ತಿ ಆಡಲು ಒರ್ಲ್ಯಾಂಡೋ ನಿರ್ಧರಿಸುತ್ತಾನೆ. ಅದೇ ಸಮಯದಲ್ಲಿ ಡ್ಯೂಕ್ ಫ್ರೆಡ್ರಿಕ್ ಆಸ್ಥಾನದಲ್ಲಿ ರೋಸಾಲೆಂಡ್ ಮತ್ತು ಸೀಲಿಯಾ ಪರಿಚಯವಾಗುತ್ತದೆ. ಕರೆಕ್ಟ್. ಕುಸ್ತಿಯಲ್ಲಿ ಒರ್ಲ್ಯಾಂಡೋ ಗೆಲ್ಲುತ್ತಾನೆ. ರೋಸಾಲೆಂಡ್ ಮತ್ತು ಅವನ ನಡುವೆ ಪ್ರೇಮಾಂಕುರವಾಗುತ್ತದೆ. ಆದರೆ ಡ್ಯೂಕ್ ಫ್ರೆಡರಿಕ್ ದಿಢೀರನೆ ರೋಸಾಲೆಂಡ್ ಅನ್ನು ರಾಜ್ಯದಿಂದ ಉಚ್ಚಾಟಿಸುತ್ತಾನೆ. ಹೌದು, ಇದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಸೀಲಿಯಾ ಕೂಡ ಅವಳ ಜೊತೆ ಕಾಡಿಗೆ ಹೋಗಲು ನಿರ್ಧರಿಸ್ತಾಳೆ. ರೋಸಾಲೆಂಡ್ ಗ್ಯಾನಿಮೀಡ್ ಆಗಿ, ಸೀಲಿಯಾ ಅಲಿಯನಾ ಆಗಿ ವೇಷ ಬದಲಾಯಿಸ್ತಾರೆ. ಆಲಿವರ್ನ ಸಂಚಿನಿಂದ ತಪ್ಪಿಸಿಕೊಳ್ಳಲು ಒರ್ಲ್ಯಾಂಡೋ ಕೂಡ ಕಾಡಿಗೆ ಓಡುತ್ತಾನೆ. ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಮೊದಲ ಅಂಕದಲ್ಲಿಯೇ ಆ ಪ್ರೇಮ, ಅನ್ಯಾಯ ಮತ್ತು ವೇಷಭೂಷಣದ ಬೀಜಗಳನ್ನು ಶೇಕ್ಸ್ಪಿಯರ್ ಹೇಗೆ ಬಿತ್ತಿದ್ದಾರೆ? ಬಹಳ ಅದ್ಭುತವಾಗಿ ಬಿತ್ತಿದ್ದಾರೆ. ಆಕ್ಟ್ 1 ಪ್ರೇಕ್ಷಕರಿಗೆ ಒಂದು ವಿಷಯವನ್ನ ಸ್ಪಷ್ಟಪಡಿಸುತ್ತದೆ. ರಾಜನ ಆಸ್ಥಾನವು ಅಸುರಕ್ಷಿತವಾದ ಜಾಗ ಅಂತ. ನಿಜ. ಅಲ್ಲಿ ಆಲಿವರ್ನಂತಹವರು ಸ್ವಂತ ತಮ್ಮನನ್ನೇ ಕೊಲ್ಲಲು ಯತ್ನಿಸ್ತಾರೆ. ಡ್ಯೂಕ್ ಫ್ರೆಡ್ರಿಕ್ ತನ್ನ ಸ್ವಂತ ಅಣ್ಣನ ಮಗಳನ್ನೇ, ಅಂದ್ರೆ ರೋಸಾಲೆಂಡನ್ನು ಗಡೀಪಾರು ಮಾಡ್ತಾನೆ. ಇಲ್ಲಿ ನ್ಯಾಯವಿಲ್ಲ. ಆ ಕುಸ್ತಿಯ ಪಂದ್ಯ ಕೇವಲ ದೈಹಿಕ ಬಲದ ಪ್ರದರ್ಶನವಲ್ಲ, ಅದು ಆರ್ಲ್ಯಾಂಡೋನ ಆಂತರಿಕ ಶಕ್ತಿಯ ಪ್ರದರ್ಶನ. ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಆಕ್ಟ್ 1 ಬಗ್ಗೆ ಬರೆಯುವಾಗ ಆ ಮಾನವನ ದುರಾಶೆ ಮತ್ತು ಅಧಿಕಾರದ ದುರುಪಯೋಗ ಹೇಗೆ ಕಥೆಗೆ ನಾಂದಿ ಹಾಡುತ್ತದೆ ಎಂದು ವಿವರಿಸಬೇಕು. ಖಂಡಿತ. ಆಕ್ಟ್ 2 ದೃಶ್ಯವು ಆರ್ಡನ್ ಕಾಡಿಗೆ ಬದಲಾಗುತ್ತದೆ. ಗಡಿಪಾರಾದ ಡ್ಯೂಕ್ ಸೀನಿಯರ್, ಅಂದ್ರೆ ರೋಸಾಲೆಂಡ್ನ ತಂದೆ, ಪ್ರಕೃತಿಯ ಮಡಿಲಲ್ಲಿ ಶಾಂತಿಯಿಂದ ಬದುಕುತ್ತಿರುತ್ತಾನೆ. ಹೌದು. ಇಲ್ಲಿ ಜಾಕ್ವಿಸ್ ಎಂಬ ಪಾತ್ರದ ತಾತ್ವಿಕ ಚಿಂತನೆಗಳು ಬರುತ್ತವೆ. ಹಸಿದ ಒರ್ಲ್ಯಾಂಡೋ ಆಹಾರಕ್ಕಾಗಿ ಕತ್ತಿ ಹಿಡಿದುಕೊಂಡು ಕೋಪದಿಂದ ಬಂದಾಗ ಡ್ಯೂಕ್ ಸೀನಿಯರ್ ಅವನನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾನೆ. ಗ್ಯಾನಿಮೇಡ್ ಮತ್ತು ಅಲಿಯನಾ ಕಾಡಿನಲ್ಲಿ ಒಂದು ಗುಡಿಸಲು ಖರೀದಿಸುತ್ತಾರೆ. ಒರ್ಲ್ಯಾಂಡೋ ಮರಗಳಿಗೆ ಕವಿತೆ ಅಂಟಿಸುತ್ತಾನೆ. ಈ ಅಂಕದಲ್ಲಿ ಕಾಡಿನ ವಾತಾವರಣ ಪಾತ್ರಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ನೋಡಿ. ಆಕ್ಟ್ 2 ಸಂಪೂರ್ಣವಾಗಿ ಆಸ್ಥಾನದ ಕ್ರೂರ್ಯ ವರ್ಸಸ್ ಕಾಡಿನ ಶಾಂತಿಯನ್ನು ತೋರಿಸುತ್ತದೆ. ಓಕೆ. ಒರ್ಲ್ಯಾಂಡೋ
ಕತ್ತಿ ಹಿಡಿದು ಬಂದಾಗ ಅವನು ಆಸ್ಥಾನದ ಹಿಂಸಾತ್ಮಕ ಮನಸ್ಥಿತಿಯಲ್ಲಿರ್ತಾನೆ. ಆದರೆ ಡ್ಯೂಕ್ ಸೀನಿಯರ್ ಅವನಿಗೆ ಕುಳಿತು ಊಟ ಮಾಡು ಎಂದು ಪ್ರೀತಿಯಿಂದ ಹೇಳಿದಾಗ ಒರ್ಲಾಂಡೋನ ಕತ್ತಿ ಕೆಳಗೆ ಬೀಳುತ್ತದೆ. ಪ್ರಕೃತಿ ಹೇಗೆ ಮನುಷ್ಯನ ಕೋಪವನ್ನು ತಣಿಸುತ್ತದೆ ಎಂಬುದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಇಲ್ಲ. ವಾವ್. ಮತ್ತು ಪರೀಕ್ಷೆಗೆ ಜಾಕ್ವಿಸ್ನ 7 ಏಜಸ್ ಆಫ್ ಮ್ಯಾನ್ ಅಂದರೆ ಮನುಷ್ಯನ 7 ಹಂತಗಳ ಭಾಷಣ ಬಹಳ ಮುಖ್ಯ. ಇಡೀ ಜಗತ್ತೇ ಒಂದು ನಾಟಕದ ರಂಗಭೂಮಿ ಎಂಬ ತತ್ವಶಾಸ್ತ್ರ ಇಲ್ಲಿ ಅನಾವರಣಗೊಳ್ಳುತ್ತದೆ. ಹೌದು ಹೌದು. ಆಕ್ಟ್ 3 ಪ್ರೇಮ ಸಂಬಂಧಗಳು ಇಲ್ಲಿ ಜಟಿಲವಾಗ್ತವೆ. ಗ್ಯಾನಿಮೀಡ್ ಅಂದ್ರೆ ರೊಸಾಲೆಂಡ್ ಓರ್ಲಾಂಡೋ ಜೊತೆ ಒಂದು ಆಟವಾಡ್ತಾಳೆ. ಅವನ ಪ್ರೀತಿಯನ್ನು ಪರೀಕ್ಷಿಸಲು ತನ್ನನ್ನೇ ರೊಸಾಲೆಂಡ್ ಎಂದು ಭಾವಿಸಿ ಪ್ರೇಮ ನಿವೇದನೆ ಮಾಡಲು ಹೇಳುತ್ತಾಳೆ. ಇದು ಬಹಳ ಮಜಾವಾಗಿದೆ. ಇನ್ನೊಂದೆಡೆ ಸಿಲ್ವಿಯಸ್ ಫೀಬಿಯನ್ನು ಪ್ರೀತಿಸಿದರೆ ಫೀಬಿ ಗ್ಯಾನಿಮೀಡ್ ಅನ್ನು ಪ್ರೀತಿಸುತ್ತಾಳೆ. ಟಚ್ ಸ್ಟೋನ್ ಆಡ್ರೆಯನ್ನು ಪ್ರೀತಿಸುತ್ತಾನೆ. ಇಲ್ಲಿಯ ಕಥೆ ನಿಜಕ್ಕೂ ಅತ್ಯಂತ ಆಸಕ್ತಿದಾಯಕವಾಗುವುದು ಅಲ್ವಾ? ಖಂಡಿತ. ಪಾತ್ರಗಳ ವೇಷಭೂಷಣ ಕಥೆಯನ್ನು ಎಷ್ಟು ರೋಚಕಗೊಳಿಸಿದೆ ನೋಡಿ. ಆದರೆ ಒರ್ಲ್ಯಾಂಡೋಗೆ ಆ ಗಂಡು ಹುಡುಗನೇ ರೊಸಾಲೆಂಡ್ ಎಂದು ಯಾಕೆ ಗೊತ್ತಾಗುವುದಿಲ್ಲ? ಇದು ಪ್ರೇಕ್ಷಕರಿಗೆ ಕಾಡುವ ಸಾಮಾನ್ಯ ಪ್ರಶ್ನೆನೇ. ಅದೇ ಇಲ್ಲಿ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂದ್ರೆ ತಾತ್ಕಾಲಿಕವಾಗಿ ವಾಸ್ತವಿಕ ತರ್ಕವನ್ನು ಬದಿಗಿಟ್ಟು ಕಥೆಯಲ್ಲಿ ಲೀನವಾಗುವುದು ಮುಖ್ಯ. ಒರ್ಲ್ಯಾಂಡೋ ಪ್ರೀತಿಯ ಹುಚ್ಚಿನಲ್ಲಿರ್ತಾನೆ ಮತ್ತು ಗ್ಯಾನಿಮೀಡ್ ಒರ್ಲ್ಯಾಂಡೋಗೆ ಒಂದು ಆಫರ್ ಕೊಡ್ತಾನೆ. ನಾನು ರೊಸಾಲೆಂಡ್ನಂತೆ ನಟಿಸುತ್ತೇನೆ, ನೀನು ನನ್ನನ್ನು ಪಟಾಯಿಸಲು ಪ್ರಯತ್ನಿಸು, ಆಗ ನಿನ್ನ ಪ್ರೀತಿಯ ಹುಚ್ಚು ಬಿಡಿಸುತ್ತೇನೆ ಅಂತ. ಹೌದು. ಒರ್ಲ್ಯಾಂಡೋಗೆ ಇದು ಒಂದು ಆಟದಂತೆ ಕಾಣುತ್ತದೆ. ಆದರೆ ರೊಸಾಲೆಂಡ್ಗೆ ಇದು ಒರ್ಲ್ಯಾಂಡೋನ ಹೃದಯದ ಆಳವನ್ನು ಅಳೆಯುವ ಪರೀಕ್ಷೆ. ಈ ಅಂಕವು ಪ್ರೀತಿಯ ವಿವಿಧ ಮುಖಗಳನ್ನು ಅಂದ್ರೆ ಮೂರ್ಖತನ, ಪ್ರಾಮಾಣಿಕತೆ, ಕಾಮ ಎಲ್ಲವನ್ನೂ ಪ್ರದರ್ಶಿಸುತ್ತದೆ. ಅತ್ಯುತ್ತಮ ವಿಶ್ಲೇಷಣೆ. ಆಕ್ಟ್ 4 ರೊಸಾಲೆಂಡ್ ಒರ್ಲ್ಯಾಂಡೋನ ಪ್ರೀತಿಯನ್ನು ಮತ್ತಷ್ಟು ಪರೀಕ್ಷಿಸ್ತಾಳೆ. ಆಲಿವರ್ ಕಾಡಿಗೆ ಬರುತ್ತಾನೆ. ತಾನು ಮಲಗಿದ್ದಾಗ ಒಂದು ಸಿಂಹಿಣಿಯಿಂದ ಒರ್ಲ್ಯಾಂಡೋ ತನ್ನ ಪ್ರಾಣದ ಹಂಗು ತೋರೆದು ಹೇಗೆ ಕಾಪಾಡಿದೆ ಎಂದು ವಿವರಿಸುತ್ತಾನೆ. ಈ ಘಟನೆಯಿಂದ ಆಲಿವರ್ ಸಂಪೂರ್ಣವಾಗಿ ಬದಲಾಗಿ ಸೀಲಿಯಾಳನ್ನು ಪ್ರೀತಿಸುತ್ತಾನೆ. ನಿಜ. ಒರ್ಲ್ಯಾಂಡೋ ಗಾಯಗೊಂಡಿದ್ದಾನೆ ಎಂದು ಆಲಿವರ್ ರಕ್ತಸಿಕ್ತವಾದ ಬಟ್ಟೆ ತೋರಿಸಿದಾಗ ಗ್ಯಾನಿಮೀಡ್ ವೇಷದಲ್ಲಿದ್ದ ರೊಸಾಲೆಂಡ್ ಮೂರ್ಛೆ ಹೋಗುತ್ತಾಳೆ. ಇದು ಅವಳ ನಿಜವಾದ ಪ್ರೀತಿಯನ್ನು ತೋರುತ್ತದೆ. ಆದರೆ ಕಾಡು ಕೇವಲ ಶಾಂತಿಯ ಜಾಗವಲ್ಲ, ಅಲ್ಲಿ ಸಿಂಹಿಣಿಯಂತಹ ಅಪಾಯಗಳೂ ಇವೆ ಎಂದಾಯಿತು ಅಲ್ವಾ? ನಿಖರವಾಗಿ ಹೇಳಿದ್ದೀರಿ. ಕಾಡು ಕೇವಲ ಆರಾಮಾಗಿರುವ ರಿಸಾರ್ಟ್ ಖಂಡಿತ ಅಲ್ಲ, ಅದೊಂದು ಕ್ರೂಸಿಬಲ್ ಅಂದ್ರೆ ಮನುಷ್ಯನನ್ನು ಪರೀಕ್ಷಿಸುವ ಜಾಗ. ಪ್ರಕೃತಿಯಲ್ಲಿ ಕ್ರೌರ್ಯವೂ ಇದೆ, ಆದರೆ ಆ ಕ್ರೌರ್ಯದಲ್ಲಿ ಆಸ್ಥಾನದಲ್ಲಿರುವಂತಹ ಕಪಟವಿಲ್ಲ. ಸಿಂಹಿಣಿ ಹಸಿವಿಗಾಗಿ ಬೇಟೆಯಾಡುತ್ತದೆ ವಿನಾ ದ್ವೇಷದಿಂದಲ್ಲ. ಆಲಿವರ್ನ ಪಾತ್ರದ ಬದಲಾವಣೆ ಆ ಮಾನಸಿಕ ಪರಿವರ್ತನೆಗೆ ಒಂದು ಅತ್ಯುತ್ತಮ ಉದಾಹರಣೆ. ಕರೆಕ್ಟ್. ಮತ್ತು ರೊಸಾಲೆಂಡ್ ಮೂರ್ಛೆ ಹೋಗುವ ದೃಶ್ಯ ಎಷ್ಟೇ ಕಠಿಣವಾದ ವೇಷ ಹಾಕಿದ್ರೂ ಆಳವಾದ ಭಾವನೆಗಳನ್ನು ಮುಚ್ಚಿಡಲು ಸಾಧ್ಯವಿಲ್ಲ ಎಂಬುದನ್ನು ಸಾಬೀತುಪಡಿಸುತ್ತದೆ. ಅದ್ಭುತ. ಕೊನೆಯ ಅಂಕ ಆಕ್ಟ್ 5 ರೊಸಾಲೆಂಡ್ ತನ್ನ ನಿಜವಾದ ಗುರುತನ್ನು ಬಹಿರಂಗಪಡಿಸುತ್ತಾಳೆ. ಫೈನಲಿ. ಹೌದು. ಒರ್ಲ್ಯಾಂಡೋ ಮತ್ತು ರೊಸಾಲೆಂಡ್, ಆಲಿವರ್ ಮತ್ತು ಸಿಲಿಯಾ, ಫೀಬಿ ಮತ್ತು ಸಿಲ್ವಿಯಸ್ ಹಾಗೂ ಟಚ್ ಸ್ಟೋನ್ ಮತ್ತು ಆಡ್ರೆ ಹೀಗೆ 4 ಜೋಡಿಗಳ ವಿವಾಹವಾಗುತ್ತದೆ. ಡ್ಯೂಕ್ ಫ್ರೆಡ್ರಿಕ್ ಕಾಡಿಗೆ ದಂಡೆತ್ತಿ ಬರುವಾಗ ಸನ್ಯಾಸಿಯೊಬ್ಬನ ಭೇಟಿಯಿಂದ ಪಶ್ಚಾತ್ತಾಪಪಟ್ಟು ರಾಜ್ಯವನ್ನು ಡ್ಯೂಕ್ ಸೀನಿಯರ್ಗೆ ಹಿಂದಿರುಗಿಸುತ್ತಾನೆ. ಜೇಕ್ವಿಸ್ ಮಾತ್ರ ಕಾಡಿನಲ್ಲೇ ಉಳಿಯುತ್ತಾನೆ. ಕಥೆ ಸುಖಾಂತ್ಯವಾಗುತ್ತದೆ. ಎಲ್ಲವೂ ಇಷ್ಟು ಸುಲಭವಾಗಿ ಬಗೆಹರಿಯುತ್ತೆ? ಹೌದು. ಇದು ಹಾಸ್ಯ ನಾಟಕದ ಅಂದ್ರೆ ಕಾಮಿಡಿನ ನಿಯಮ. ಕಥೆಯ ಅಂತ್ಯದಲ್ಲಿ ಸಾಮಾಜಿಕ ಸಾಮರಸ್ಯ ಮರುಕಳಬೇಕು. ಓಕೆ. ಹೈಮೆನ್ ಎಂಬ ವಿವಾಹದ ದೇವತೆ ಬಂದು ಎಲ್ಲರನ್ನೂ ಒಂದುಗೂಡಿಸುತ್ತಾನೆ. ಡ್ಯೂಕ್ ಫ್ರೆಡ್ರಿಕ್ನ ದಿಢೀರ್ ಬದಲಾವಣೆ ಸ್ವಲ್ಪ ನಾಟಕೀಯವೆನಿಸಿದರೂ ಅದು ಪ್ರಕೃತಿಯ ಪವಿತ್ರ ವಾತಾವರಣದ ಪ್ರಭಾವ ಎಂದು ಶೇಕ್ಸ್ಪಿಯರ್ ಸೂಚಿಸುತ್ತಾರೆ. ಥೀಮ್ಸ್ಗಳ ಕಡೆ ಗಮನ ಹರಿಸೋಣ. ಥೀಮ್ಸ್. ಇದರಲ್ಲಿ ಮೊದಲನೇ ತಲೆಬರಹ ಲವ್. ನಾಟಕದ ಕೇಂದ್ರ ವಸ್ತು ಪ್ರೀತಿ. ಆದರ್ಶ ಪ್ರೀತಿಯನ್ನು ರೊಸಾಲೆಂಡ್ ಮತ್ತು ಒರ್ಲ್ಯಾಂಡೋ ತೋರಿಸಿದರೆ, ಏಕಮುಖ ಪ್ರೀತಿಯನ್ನು ಸಿಲ್ವಿಯಾಸ್ ಮತ್ತು ಫೀಬಿ ತೋರಿಸುತ್ತಾರೆ. ಟಚ್ ಸ್ಟೋನ್ ಮತ್ತು ಆಡ್ರೆ ಹಾಸ್ಯಮಯ ಪ್ರೀತಿಯನ್ನು ತೋರಿಸುತ್ತಾರೆ. ವಿದ್ಯಾರ್ಥಿಗಳು ಈ 3 ಆಯಾಮಗಳನ್ನು ಸ್ಪಷ್ಟವಾಗಿ ವಿವರಿಸಬೇಕು. ಹೌದು. ಒರ್ಲ್ಯಾಂಡೋ ಅವರ ಪ್ರೀತಿ ಆರಂಭದಲ್ಲಿ ಕೇವಲ ಕವಿತೆಗಳಿಗೆ ಸೀಮಿತವಾಗಿರುತ್ತದೆ. ಆದರೆ ರೊಸಾಲೆಂಡ್ ಅದನ್ನು ವಾಸ್ತವಿಕವಾದ ಮತ್ತು ಬಲವಾದ ಪ್ರೀತಿಯಾಗಿ ರೂಪಾಂತರಿಸುತ್ತಾಳೆ. ಪ್ರೀತಿ ಎಂಬುದು ಕೇವಲ ಆಕರ್ಷಣೆಯಲ್ಲ, ಅದೊಂದು ಬದ್ಧತೆ ಎಂಬುದು ಮುಖ್ಯ ಸಂದೇಶ. ಅಬ್ಸಲ್ಯೂಟ್ಲಿ. ಎರಡನೇ ತಲೆಬರಹ
ನೇಚರ್ ವರ್ಸಸ್ ಕೋರ್ಟ್ ಲೈಫ್. ಆಸ್ಥಾನವು ಭ್ರಷ್ಟಾಚಾರ ಮತ್ತು ಅಧಿಕಾರದ ದ್ಯೋತಕವಾದರೆ ಕಾಡು ಸ್ವಾತಂತ್ರ್ಯ ಮತ್ತು ಶಾಂತಿಯ ಸಂಕೇತ. ಕಾಡಿನಲ್ಲಿ ಪಾತ್ರಗಳು ತಮ್ಮ ನಿಜವಾದ ಗುರುತನ್ನು ಕಂಡುಕೊಳ್ಳುತ್ತವೆ. ದೇಶವಿತ್ತು ಎಂಬುದನ್ನು ಉಲ್ಲೇಖಿಸಿ. ಆದರೆ ಅದೇ ಅಣ್ಣ ತಮ್ಮಂದರು ಆರ್ಡೆನ್ ಕಾಡಿನಲ್ಲಿ ಒಂದಾಗ್ತಾರೆ. ಪ್ರಕೃತಿಯು ಮನುಷ್ಯನೊಳಗಿನ ಮತ್ಸರವನ್ನು ತೊಡೆದು ಹಾಕ್ತದೆ ಅನ್ನೋದು ಇದರ ಅರ್ಥ. ಸೂಪರ್. 3ನೇ ತಲೆಬರಹ, ಡಿಸ್ಗೈಸ್ ಅಂಡ್ ಐಡೆಂಟಿಟಿ, ವೇಷಭೂಷಣ ಕಥೆಯನ್ನು ಮುನ್ನಡೆಸುತ್ತದೆ. ರೋಸಾಲೆಂಡ್ಗೆ ಗ್ಯಾನಿಮೀರ್ ವೇಷವು ಸಮಾಜದ ನಿರ್ಬಂಧಗಳಿಂದ ಮುಕ್ತಿ ನೀಡಿ ಪುರುಷ ಪ್ರಧಾನ ಜಗತ್ತಿನಲ್ಲಿ ಸ್ವಾತಂತ್ರ್ಯವನ್ನು ಕಲ್ಪಿಸುತ್ತದೆ. ಕರೆಕ್ಟ್. ಹಾಗಾದ್ರೆ ಇವೆಲ್ಲದರ ಅರ್ಥವೇನು? ವೇಷಭೂಷಣವು ಮನುಷ್ಯನ ನಿಜವಾದ ವ್ಯಕ್ತಿತ್ವವನ್ನು ಮರೆಮಾಚುತ್ತದೆಯೋ ಅಥವಾ ಅದನ್ನು ಹೊರತರಲು ಸಹಾಯ ಮಾಡುತ್ತದೆಯೋ? ಇದೊಂದು ಅದ್ಭುತವಾದ ಪ್ರಶ್ನೆ. ವೇಷದ ಹಿಂದೆ ಅಡಗಿರುವಾಗಲೇ ಪಾತ್ರಗಳು ತಮ್ಮ ನಿಜವಾದ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸ್ತವೆ. ಗ್ಯಾನಿಮೇಡ್ ಆಗಿದ್ದಾಗ ಮಾತ್ರ ರೊಸಾಲಿಂಡ್ ಪ್ರೀತಿಯ ಬಗ್ಗೆ ತನಗಿರುವ ವಿಮರ್ಶಾತ್ಮಕ ಅಭಿಪ್ರಾಯಗಳನ್ನು ಒರ್ಲ್ಯಾಂಡೋಗೆ ಧೈರ್ಯವಾಗಿ ಹೇಳಲು ಸಾಧ್ಯವಾಗುತ್ತದೆ. ಇದು ಮಾನವನ ಮನೋವಿಜ್ಞಾನವನ್ನು ತೋರಿಸುತ್ತದೆ. ಕೆಲವೊಮ್ಮೆ ನಮ್ಮ ನಿಜವಾದ ಮುಖವನ್ನು ತೋರಿಸಲು ನಮಗೆ ಒಂದು ಕೃತಕ ಮುಖವಾಡದ ಅಗತ್ಯವಿರುತ್ತದೆ, ಅಲ್ವಾ? ಅತ್ಯುತ್ತಮ ವಿಶ್ಲೇಷಣೆ. ಕನ್ಕ್ಲೂಷನ್: ಆಸ್ ಯು ಲೈಕ್ ಇಟ್ ಒಂದು ಅದ್ಭುತ ಹಾಸ್ಯ ನಾಟಕ. ಪ್ರೀತಿ, ಕ್ಷಮೆ ಮತ್ತು ಸಾಮರಸ್ಯದ ಸಂದೇಶ ಇದರಲ್ಲಿದೆ. ಶೇಕ್ಸ್ಪಿಯರ್ನ ಶ್ರೇಷ್ಠ ನಾಯಕಿಯರಲ್ಲಿ ರೊಸಾಲಿಂಡ್ ಪ್ರಮುಖಳು. ಈ ನಾಟಕದ ಪ್ರತಿಯೊಂದು ಸಾಲು, ಪ್ರತಿಯೊಂದು ಅಂಕ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ದೃಷ್ಟಿಯಿಂದ ಎಷ್ಟು ಮುಖ್ಯವೋ ಜೀವನದ ದೃಷ್ಟಿಯಿಂದಲೂ ಅಷ್ಟೇ ಮುಖ್ಯ. ಖಂಡಿತವಾಗಿಯೂ. ಈ ಡೀಪ್ ಡೈವ್ ನಿಮಗೆ ಇಷ್ಟವಾಗಿದ್ದರೆ ಮರೆಯದೆ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರೋಚಕ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. If you find this explanation of As You Like It helpful, kindly subscribe to this YouTube channel for more English literature and literary theory lectures.